ಇನ್ನು ಟಿವಿ ನೈನ್ ಕ್ಯಾಮ್ರಾ ನೋಡ್ತಿದ್ದಂಗೆನೇ ಕಸ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಕಾಂಪ್ಯಾಕ್ಟ್ ಲಾರಿ ತಗೊಂಬಂದು ಈಗ ಸಿಬ್ಬಂದಿ ಕಸ ತೆರವು ಮಾಡ್ತಾ ಇದ್ದಾರೆ. ಆಟೋ ಲಾರಿ ಮುಖಾಂತರ ಕಸ ಎತ್ತುತ್ತಾ ಇದ್ದಾರೆ. ಇಷ್ಟು ದಿವಸ ಕಸ ಕಂಡಿರಲಿಲ್ವಾ? ಎತ್ತಕ್ಕೇನಾಗಿತ್ತು ರೋಗ? BBMP ಸಿಬ್ಬಂದಿ ಈಗ ಏನು ಭಾಳ ಅಚ್ಚುಕಟ್ಟಾಗಿ ಕಸ ತೆಗೆದು ಹಾಕ್ತಾ ಇದ್ದಾರೆ. ಇದು ಇವರಿಗೆ ಏನು ನೋಡಿ, ಇವರಿಗೆ ಅನ್ನದನೇ ಆಡದನೇ ಬಡಿದನೇ ಕೆಲಸಗಳಾಗದೇ ಇಲ್ಲ ನೋಡಿ. ಯಾರ್ದೋ ಕಸ ತರೋದು, ಸುರಿಯೋದು, ಹೋಗೋದತ್ಲಾಗೆ ನೋಡಿದ್ರೆ ಲಾರಿಯವರೇ ಬಂದು ಸುರಿದೋಗ್ಬಿಟ್ಟಿರ್ತಾರೆ. ಇನ್ನು ಬೆಂಗಳೂರಿನವರು ತಮ್ಮನೇ ಸ್ವಚ್ಛವಾಗಿದ್ದು ಬಿಟ್ರೆ ಆಯಿತು. ಅಕ್ಕಪಕ್ಕದ ಏರಿಯಾಗಳು ನೆಗೆದು ಬಿದ್ದು ಹೋಗ್ಲಿ ರೀ. ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲ ಬಿ ದ ಬಾಸ್. ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ, ಹಂಗದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಕಳೆದ 2-3 ದಿನಗಳಿಂದ ಮಳೆಯ ಅಬ್ಬರ ಇತ್ತು. ಈಗ ಮಳೆ ತಗ್ಗಿದೆ, ಆದರೆ ರಾಜಧಾನಿಯಲ್ಲಿ ಮತ್ತೊಂದು ರೀತಿಯ ಸಮಸ್ಯೆ ತಲೆದೂರಿರುವಂಥದ್ದು. ನಾನೀಗ ರಾಜಾಜಿನಗರ 6th ಕ್ರಾಸ್ ರೋಡ್ನಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ನಿತ್ಯ ಇದೇ ರಸ್ತೆಯಲ್ಲಿ ನೂರಾರು ಜನರು ಓಡಾಡ್ತಾರೆ, ಆ ವಾಹನಗಳು ಕೂಡ ಓಡಾಡುತ್ತೆ. ಆದರೆ ಈ ರಸ್ತೆಯಲ್ಲಿ ಈಗ ಆ ಗಾರ್ಬೇಜ್ ಒಂದು ಸಮಸ್ಯೆಯಾಗಿ ಪರಿಣಮಿಸಿರುವಂಥದ್ದು. ಇಲ್ಲಿ ಓಡಾಡುವಂಥ ಜನರು ಕೂಡ ಮೂಗು ಮುಚ್ಕೊಂಡು ಓಡಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಯಲ್ಲಿ ಅರ್ಧ ರಸ್ತೆ ಕಂಪ್ಲೀಟ್ ಆಗಿ ಆ ಕಸದಿಂದ ಮುಚ್ಚಿ ಹೋಗಿರುವಂಥದ್ದು. ಇಲ್ಲಿ ಬೀಡಾಡಿ ದನಗಳಿರ್ಬೋದು, ಎಲ್ಲ ಬಂದು ಇಲ್ಲೇ ಒಂದು ಹಾಳು ಮಾಡುವಂಥ ವ್ಯವಸ್ಥೆ ಕೂಡ ಇಲ್ಲಿ ಆಗಿದೆ. ಅಂದರೆ ಅವ್ಯವಸ್ಥೆ ಆಗರ ಆಗಿರುವಂಥದ್ದು. ಸದ್ಯ ಇದೇ ಪಕ್ಕದಲ್ಲಿ ಒಂದು ಬೋರ್ಡನ್ನು ಕೂಡ ಹಾಕಿದ್ದಾರೆ, ಕಸವನ್ನು ಹಾಕಬೇಡಿ, ಮನೆ ಮುಂದಿನ ಕಸ ಮನೆ ಮಂದಿಗೆಲ್ಲ ವಿಷ ಅಂತ. ಆದರೆ ಆ ಬೋರ್ಡ್ನ ಮುಂಭಾಗದಲ್ಲೇ ಆ ವಿಷವನ್ನು ಪಾಲಿಕೆ ಜನರಿಗೆ ಹಾಕಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇರುವಂಥದ್ದು. ಯಾಕಂದರೆ ಈಗಷ್ಟೇ ಮಳೆ ಬಂದು ನಿಂತಿದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಈ ಜಾಗ ಏನಿದೆ ಇದು ಕಂಪ್ಲೀಟಾಗಿ ನೀರಿನಿಂದ ಕೂಡ ಆವೃತ್ತಾಗಿತ್ತು. ಕಸದ ಜೊತೆಗೆ ನೀರು ಕೂಡ ಬೆರೆತಿದ್ರಿಂದ ಈ ಒಂದು ಜಾಗದಲ್ಲಿ ಈಗ ಸಾಂಕ್ರಾಮಿಕ ರೋಗಗಳು ಕೂಡ ಹರಡುವ ಭೀತಿ ಹೆಚ್ಚಾಗಿದೆ. ಮತ್ತೊಂದು ಕಡೆಯಲ್ಲಿ ರಾಶಿ ರಾಶಿ ಕಸ ಬಿದ್ದಿದ್ರು ಕೂಡ ಇದನ್ನು ತೆರವು ಮಾಡುವ ಕೆಲಸಕ್ಕೆ ಪಾಲಿಕೆ ಮುಂದಾಗಿಲ್ಲ. ಇಲ್ಲಿ ಸ್ಥಳೀಯರು ಹೇಳುವ ವಿಚಾರ ಏನಂದ್ರೆ, ಪ್ರತಿ ಬಾರಿ ಇದೇ ರೀತಿಯಲ್ಲಿ ಕಸವನ್ನ ಹಾಕಿ ಹೋಗ್ತಾರೆ, ತೆರವು ಮಾಡುವಂತ ಕೆಲಸ ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನ ತೋಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇದೊಂದು ಜಾಗ ಮಾತ್ರ ಅಲ್ಲ, ಬೆಂಗಳೂರಿನ ಹಲವು ಕಡೆಗಳಲ್ಲಿ ಇದೇ ರೀತಿ ಕಸದ ಸಮಸ್ಯೆ ಎದುರಾಗಿರುವಂತದ್ದು. ಈಗ ಮಳೆ ಕೂಡ ಬಂದಿರೋದ್ರಿಂದ, ಮತ್ತೆ ಮಳೆ ಬರುವ ಸೂಚನೆ ಕೂಡ ಇರೋದ್ರಿಂದ ರಾಜಧಾನಿಯ ಜನರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಕೂಡ ಶುರುವಾಗಿದೆ. ಇದು ಬ್ರ್ಯಾಂಡ್ ಬೆಂಗಳೂರು ಅಥವಾ ಬ್ಯಾಡ್ ಬೆಂಗಳೂರು ಅಂತ ಜನರು ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯ ಪಾಲಿಕೆ ಇನ್ನಾದ್ರೂ ಎಚ್ಚೆತ್ಕೊಂಡು ಎಲ್ಲೆಲ್ಲಿ ಈ ರೀತಿಯ ಬ್ಲಾಕ್ ಸ್ಪಾಟ್ಗಳಿದೆ ಅದನ್ನ ಗುರುತಿಸಿ ತೆರವು ಮಾಡುವಂತ ಕೆಲಸಕ್ಕೆ ಮುಂದಾಗುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.